ನಲಿಕಲಿ ತರಗತಿಗಳಿಗೆ ಗಣಿತ ಕಲಿಕೆಯನ್ನು ಅನುಕೂಲಿಸಲು ಹೊಸದಾಗಿ ಬಂದಿರತಕ್ಕಂಥ LTM ಕಲಿಕಾ ಸಾಮಗ್ರಿಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಈ ಬುನಾದಿ ಸಾಕ್ಷರತೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಬುನಾದಿ ಸಂಖ್ಯಾಜ್ಞಾನವೂ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಮಕ್ಕಳು ಕೇವಲ ನಿಷ್ಕ್ರಿಯ ಕೇಳುಗರಾಗದೆ ಕಲಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಕಲಿಕಾರ್ಥಿ ಆಗಬೇಕು ಎನ್ನುವುದೇ ಶೈಕ್ಷಣಿಕ ಉದ್ದೇಶವಾಗಿರುತ್ತೆ. ಈ ನಿಟ್ಟಿನಲ್ಲಿ ಆ ಕಲಿಕೆಯನ್ನು ಉತ್ತಮವಾಗಿ ಸಾಧಿಸುವ ನಿಟ್ಟಿನಲ್ಲಿ ಈ ಗಣಿತ ಕಲಿಕಾ ಸಾಮಗ್ರಿಗಳು ಅತ್ಯಂತ ಉತ್ತಮವಾದ ಸಾಮಗ್ರಿಗಳು ಆಗಿದೆ. ಈ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಸಾಂಪ್ರದಾಯಿಕವಾದ TLM ಎನ್ನುವುದರ ಬದಲಾಗಿ ಈ ವರ್ಷದಿಂದ LTM ಎಂಬುದಾಗಿ ಬಳಕೆ ಮಾಡ್ತಾ ಇದ್ದೀವಿ. 1ರಿಂದ 3ನೇ ತರಗತಿಯ ಗಣಿತದ ನಿರ್ದಿಷ್ಟ ಪರಿಕಲ್ಪನೆಯ ಕಲಿಕೆಯನ್ನು ಉದ್ದೇಶವಾಗಿಟ್ಟುಕೊಂಡು ಈ ಕಲಿಕಾ ಸಾಮಗ್ರಿಗಳನ್ನು ಸೃಜಿಸಲಾಗಿದೆ. ಇದರಲ್ಲಿ 28 ಮುದ್ರಿತ ರೂಪದ ಕಲಿಕಾ ಸಾಮಗ್ರಿಗಳು ಮತ್ತು 23 ಘನ ಸ್ವರೂಪದ ಅಂದರೆ ಸಾಲಿಡ್ LTMಗಳು ಕೂಡ ಒದಗಿಸಲಾಗಿದೆ. ಈ ಕಲಿಕಾ ಸಾಮಗ್ರಿಗಳು ಬೇರೆ ಬೇರೆ ಪರಿಕಲ್ಪನೆಗಳ ಕಲಿಕೆಯಲ್ಲಿ ಬಹುಪಯೋಗಿಯಾಗಿ ಬಳಕೆಯಾಗುತ್ತದೆ. ಮತ್ತು ಇವುಗಳನ್ನ ಕೇವಲ ಒಂದೇ ಒಂದು ಪ್ರಕ್ರಿಯೆಯಲ್ಲಿ ಮಾತ್ರವಲ್ಲದೆ ಅಂದರೆ ತರಗತಿಯ ಕಲಿಕಾ ಪ್ರಕ್ರಿಯೆಯಲ್ಲೂ ಬಳಸಬಹುದು ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲೂ ಕೂಡ ಈ ಸಾಮಗ್ರಿಗಳನ್ನು ಬಳಸುವ ರೀತಿ ರಚಿಸಲಾಗಿದೆ. ಉದಾಹರಣೆಗೆ ಚಿತ್ರಸಹಿತ ಸಂಖ್ಯಾ ಮಿಂಚುಪಟ್ಟಿಗಳನ್ನು ಕಲಿಕಾಂಶ ಹಂತದಲ್ಲಿಯೂ ಸಂಖ್ಯಾ ಮಿಂಚುಪಟ್ಟಿಗಳನ್ನು ಮೌಲ್ಯಮಾಪನ ಹಂತದಲ್ಲಿಯೂ ಬಳಸಲಾಗಿದೆ. ಸುಗಮಕಾರರು ತಮ್ಮ ಸೃಜನಶೀಲತೆಯನ್ನು ಬಳಸಿ ಕಲಿಕಾ ಸಾಮಗ್ರಿಗಳನ್ನು ನೀಡಿದ ನಿರ್ದಿಷ್ಟ ಪರಿಕಲ್ಪನೆಗೆ ಬಳಸುವುದರ ಜೊತೆಗೆ ಅಗತ್ಯ ಮಾರ್ಪಾಡು ಮಾಡಿಕೊಂಡು ಕೂಡ ಬಳಸಿಕೊಳ್ಳಬಹುದಾಗಿದೆ. ಕಲಿಕಾ ಸಾಮಗ್ರಿಗಳನ್ನು ಅಗತ್ಯ ಪರಿಕಲ್ಪನೆಗಳನ್ನು ಮ್ಯಾಪಿಂಗ್ ಮಾಡಲಾಗಿದೆ. ಆದರೆ ಇದೇ ಅಂತಿಮವಲ್ಲ. ಒಂದು ಪರಿಕಲ್ಪನೆಯ ಕಲಿಕೆ ಮತ್ತು ಮೌಲ್ಯಮಾಪನಕ್ಕೆ ಬಳಸಿದ ಕಲಿಕಾ ಸಾಮಗ್ರಿಗಳನ್ನು ಬೇರೆ ಬೇರೆ ಪರಿಕಲ್ಪನೆಗಳ ಕಲಿಕೆಗೂ ಮೌಲ್ಯಮಾಪನಕ್ಕೂ ಕೂಡ ಬಳಸಿಕೊಳ್ಳಬಹುದಾಗಿದೆ. ಉದಾಹರಣೆಗೆ ಗಣಿತ ಕಲಿಕಾ ಸಾಮಗ್ರಿಗಳನ್ನು ಆಯಾ ತರಗತಿಗೆ ಸೀಮಿತಗೊಳಿಸದೆ ಅಗತ್ಯ ಬುನಾದಿ ಹಂತದ ಪರಿಕಲ್ಪನೆಗಳ ಕಲಿಕೆ ಮತ್ತು ದೃಢೀಕರಣಕ್ಕೆ ಇತರೆ ತರಗತಿಗಳಲ್ಲಿ ಬಳಸಿಕೊಳ್ಳಲು ಸುಗಮಕಾರರಿಗೆ ಮುಕ್ತ ಅವಕಾಶವಿದೆ. ಇದು ಕೇವಲ ನಲಿಕಲಿ ತರಗತಿಗಳಿಗೆ ಬಂದಿರತಕ್ಕಂಥ LTMಗಳು ಮಾತ್ರ ಅಲ್ಲ, FLN ಮಕ್ಕಳಿಗೂ ಮತ್ತು ಇತರೆ ತರಗತಿಯ ಮಕ್ಕಳು ಕೂಡ ಇದರಲ್ಲಿ ಕಲಿಯಬಹುದಾಗಿದೆ. ಸುಗಮಕಾರರು ತಮ್ಮ ತಮ್ಮ ತರಗತಿಯ ಮಕ್ಕಳ ಅನುಕೂಲತೆಗೆ ಅಗತ್ಯತೆಗೆ ಅನುಗುಣವಾಗಿ ಈ LTMಗಳನ್ನು ಬಳಕೆ ಮಾಡಲು ಮುಕ್ತ ಅವಕಾಶ ನೀಡಲಾಗಿದೆ. ಈ ಗಣಿತ ಕಲಿಕಾ ಸಾಮಗ್ರಿಗಳಲ್ಲಿ ಮುದ್ರಿತ ರೂಪದಲ್ಲಿ ಬಂದಿರತಕ್ಕಂತಹ 28 ಕಲಿಕಾ ಸಾಮಗ್ರಿಗಳನ್ನು ನೋಡೋದಾದರೆ ಡೊಮಿನೋಸ್, ಸಂಖ್ಯಾ ಮಿಂಚುಪಟ್ಟಿಗಳು, ಚಿತ್ರಸಂಖ್ಯಾ ಮಿಂಚುಪಟ್ಟಿಗಳು, 3D ಚಿತ್ರಸಂಖ್ಯಾ ಮಿಂಚುಪಟ್ಟಿಗಳು, ಆ್ಯರೋ ಕಾರ್ಡ್ಗಳು, ಸಂಖ್ಯಾ ಆಟದ ಮಿಂಚುಪಟ್ಟಿಗಳು, 10 ಫ್ರೇಮ್ಸ್ 10ರ ಚೌಕಟ್ಟು, ಸಂಕಲನದ ಆಟ 1ರ ಬೋರ್ಡ್, ಸಂಕಲನದ ಆಟ 2ರ ಬೋರ್ಡ್, ಸಂಕಲನ ಆಟ 3ರ ಬೋರ್ಡ್, ವ್ಯವಕಲನ ಆಟದ ಬೋರ್ಡು, ಆಕೃತಿಗಳ ಸೆಟ್ ಆಟದ ಕಾರ್ಡುಗಳು, ಸಂಕಲನ ವ್ಯವಕಲನ ಆಟದ ಮಿಂಚುಪಟ್ಟಿಗಳು, ಜಗ್ಲಿಂಗ್ ನಂಬರ್ಸ್, ಮಗ್ಗಿಯ ಮೋಜು ಆಟದ ಬೋರ್ಡ್ಗಳು, ಮಗ್ಗಿಯ ಮೋಜು ಆಟದ ಬೋರ್ಡು, ಸಂಖ್ಯಾಪದ ಮಿಂಚುಪಟ್ಟಿ, ಸಂಖ್ಯಾ ಸೆಟ್ ಆಟದ ಕಾರ್ಡ್ಗಳು, ಸಂಖ್ಯೆ ಹುಡುಕು ಆಟ ಆಡು ಬೋರ್ಡು, ಜಗ್ಲಿಂಗ್ ನಂಬರ್ಸ್ ನೆನಪಿನ ಆಟದ ಸಂಖ್ಯೆ, ಚುಕ್ಕಿ ಚೌಕಳಿ ಹಾಳೆಗಳು, ಭಿನ್ನರಾಶಿ ಸೆಟ್ಟು, ಭಾಗಾಕಾರದ ಸೆಟ್ಟು, ಭಿನ್ನರಾಶಿ ಸೆಟ್ ಆಟ, ಗುಣಾಕಾರ ಆಟದ ಬೋರ್ಡು, ಗುಣಾಕಾರ ಭಾಗಾಕಾರ ಆಟದ ಬೋರ್ಡು ಮತ್ತು ಅಳತೆ ಮತ್ತು ಅಳತೆಯ ದೊಡ್ಡದಾದಂಥ ಒಂದು ಪೋಸ್ಟರ್. ಇವಿಷ್ಟು ನಮ್ಮ ನಲಿಕಲಿ ತರಗತಿಗಳಿಗೆ ಬಂದಿರತಕ್ಕಂಥ ಮುದ್ರಿತ ಗಣಿತ ಕಲಿಕಾ ಸಾಮಗ್ರಿಗಳು, ಅತ್ಯುನ್ನತವಾದ ಮುದ್ರಿತ ಗಣಿತ ಕಲಿಕಾ ಸಾಮಗ್ರಿಗಳಾಗಿದೆ. ಸಾಲಿಡ್ LTMs ಕೂಡ ಈಗ ಶಾಲೆಗೆ ತಲುಪಿದೆ. ಅದರಲ್ಲಿ ನೋಡೋದಾದರೆ ಬಿಲ್ಡಿಂಗ್ ಬ್ಲಾಕ್ಸ್, ಆಟಿಕೆ, ತರಕಾರಿ ಹಣ್ಣುಗಳು, ರಂಗೋಮೆಟ್ರಿ, ಆಟಿಕೆ ವಾಹನಗಳು, ಪಾಲಿಡ್ರಾನ್, ಡೀನ್ಸ್ ಬಾಕ್ಸ್, ಗಣಿತಮಾಲಾ 100ರದ್ದು ಮತ್ತು 1000ರದ್ದು, ಸಿಂಗಲ್ ರಾಡ್, ಗಣಿತ ರ್ಯಾಕ್, ಆಟಿಕೆ ಹಣ, ಖಾಲಿ ಡೈಸ್ಗಳು, ಡಾಟೆಡ್ ಗ್ರಿಡ್ ಸ್ಲೆಟ್, ಟ್ಯಾನ್ಗ್ರಾಮ್, ಜೋಡೋ ಸ್ಟ್ರಾ ಸೆಟ್, ಅಳತೆಯ ಮಾಪಕಗಳು, ಗಡಿಯಾರದ ಮಾದರಿ, ಚನ್ನಮಣೆ, ಜಿಯೋ ಬೋರ್ಡ್, ಗಣಿತಮಾಲಾ ನಂಬರ್ ಸ್ನ್ಯಾಕ್ಸ್, ಗಣಿತಮಾಲಾ ಖಾಲಿ ಸ್ನ್ಯಾಕ್ಸ್, ಘನಾಕೃತಿಗಳ ಸೆಟ್, ರೂಬಿಕ್ ಕ್ಯೂಬ್ಸ್, ಮೂಲ ಕ್ರಿಯೆಗಳ ರೋಲರ್, 23 ಕೊನೆಯದಾಗಿ ಭಿನ್ನರಾಶಿ ಬಿಲ್ಲಿಗಳು. ಇವೆಲ್ಲ ನಮ್ಮ ಶಾಲೆಗೆ ತಲುಪಿರ್ತಕ್ಕಂಥ ಘನ ಸ್ವರೂಪದ ತುಂಬ ಆಕರ್ಷಣೀಯವಾದ ಕಲಿಕಾ ಸಾಮಗ್ರಿಗಳಾಗಿದೆ. ಈ ಎಲ್ಲ ಮುದ್ರಿತ ಮತ್ತು ಘನಸ್ವರೂಪದ LTMಗಳನ್ನು ಯಾವ ಪರಿಕಲ್ಪನೆಯಲ್ಲಿ ಯಾವ ತರಗತಿಗೆ
ಯಾವ ಕಲಿಕಾ ಸಾಮಗ್ರಿಗಳನ್ನು ಬಳಸಬಹುದು ಎಂಬುದು ಕೂಡ ಶಿಕ್ಷಕರ ಕೈಪಿಡಿನಲ್ಲಿ ಕೊಟ್ಟಿರ್ತಾರೆ. ಉದಾಹರಣೆಗೆ ಸಂಖ್ಯಾಪೂರ್ವ ಪರಿಕಲ್ಪನೆಗಳಲ್ಲಿ 1ನೇ ತರಗತಿಗೆ ಬಳಸಬಹುದಾದಂಥ ಕಲಿಕಾ ಸಾಮಗ್ರಿಗಳು ಯಾವ್ಯಾವುದು, ಉದಾಹರಣೆಗೆ ಬಿಲ್ಡಿಂಗ್ ಬ್ಲಾಕ್ಸ್, ತರಕಾರಿ, ಹಣ್ಣು, ವಾಹನಗಳ ಮಾದರಿ, ರಂಗೋಮೆಟ್ರಿ, ಇದನ್ನೆಲ್ಲ ಕಲಿಕಾಂಶದಲ್ಲೂ ಬಳಸ್ತೀವಿ, ಸ್ವಕಲಿಕೆಯಲ್ಲೂ ಬಳಸ್ತೀವಿ, ಮೌಲ್ಯಮಾಪನ ಹಂತದಲ್ಲೂ ಕೂಡ ಬಳಸಬಹುದಾಗಿದೆ. ಮತ್ತು ಈ ಚಟುವಟಿಕೆಗಳನ್ನು ಅಭ್ಯಾಸ ಪುಟ ಸಂಖ್ಯೆ ಎಷ್ಟರಲ್ಲಿ ಬಳಸ್ತೀವಿ ಅಂತ ಕೂಡ ಇಲ್ಲಿ ಮಾರ್ಗದರ್ಶಿ ಬುಕ್ಕಲ್ಲಿ ನೀಡಿರ್ತಾರೆ. ಉದಾಹರಣೆಗೆ ಬಿಲ್ಡಿಂಗ್ ಬ್ಲಾಕ್ಸನ್ನು ಅಭ್ಯಾಸ ಪುಟ ಸಂಖ್ಯೆ 85 ಚಟುವಟಿಕೆಯನ್ನು ಮಾಡಿಸುವಾಗ ಕೂಡ ನಾವು ಈ ಒಂದು ಚಟುವಟಿಕೆಗಳನ್ನು ಮಾಡಿಸ್ಬೋದಾಗಿದೆ. ಅದೇ ಥರ ತರಕಾರಿ, ಹಣ್ಣು, ವಾಹನ ಮಾದರಿಗಳನ್ನು 86ನೇ ಪುಟ ಸಂಖ್ಯೆ ಅದರಲ್ಲಿರ್ತಕ್ಕಂಥ ಚಟುವಟಿಕೆಯನ್ನು ಮಾಡಿಸುವಾಗ ಈ ತರಕಾರಿ ಹಣ್ಣುಗಳನ್ನು ಬಳಸ್ಕೊಂಡು ನಾವು ಚಟುವಟಿಕೆಯನ್ನು ಮಾಡಬಹುದಾಗಿರುತ್ತೆ. ಈ ರೀತಿ ಎಲ್ಲ ಕಲಿಕಾ ಸಾಮಗ್ರಿಗಳ ಅಂದರೆ ಸಾಲಿಡ್ TLMs ಮತ್ತು ಮುದ್ರಿತ LTMಗಳನ್ನು ಹೇಗೆ ಬಳಸಬೇಕು, ಯಾವ ಪರಿಕಲ್ಪನೆಯಲ್ಲಿ, ಯಾವ ಹಂತದಲ್ಲಿ ಮತ್ತು ಯಾವ ಚಟುವಟಿಕೆಯ ನಡುವೆ ಈ ಸಾಮಗ್ರಿಗಳನ್ನು ಬಳಸಬೇಕು ಅನ್ನೋದನ್ನು ಶಿಕ್ಷಕರ ಕೈಪಿಡಿನಲ್ಲಿ LTM ಟೀಚರ್ಸ್ ಹ್ಯಾಂಡ್ಬುಕ್ಕಲ್ಲಿ ಸವಿವರವಾಗಿ ನೀಡಿದ್ದಾರೆ. ಅದರಲ್ಲಿ ಕೆಲವು ಘನಸ್ವರೂಪದ ಸಾಮಗ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಿಲ್ಡಿಂಗ್ ಬ್ಲಾಕ್ಸ್. ಈ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನೋದು 1ನೇ ತರಗತಿಗೆ ಮಾತ್ರ ಬಂದಿರತಕ್ಕಂಥದ್ದು. ಇದನ್ನು ಸಂಖ್ಯಾಪೂರ್ವ ಪರಿಕಲ್ಪನೆಯಲ್ಲಿ ಬಳಸ್ಕೊಳ್ತೀವಿ. ಕಲಿಕಾಂಶ, ಸ್ವಕಲಿಕೆ ಮತ್ತು ಮೌಲ್ಯಮಾಪನ 3 ಹಂತಗಳಲ್ಲಿ ಇದನ್ನು ಬಳಸ್ಕೊಳ್ಳಬಹುದಾಗಿದೆ. ಇದನ್ನು ಹೇಗೆ ಬಳಸ್ಕೊಳ್ಬೇಕು ಎಂಬುದನ್ನು ನೋಡೋಣ. ತರಗತಿ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂದರೆ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಣ್ಣಗಳ ಆಧಾರದ ಮೇಲೆ ಜೋಡಿಸಿ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಳಸಿ ವಿವಿಧ ರೀತಿಯ ಆಟಿಕೆಗಳನ್ನು, ಆಕೃತಿಗಳನ್ನು ರಚಿಸಲು ಹೇಳ್ಬೋದು. ಒಂದೇ ಬಣ್ಣದ ಬಿಲ್ಡಿಂಗ್ ಬ್ಲಾಕ್ನ ಆಟಿಕೆಗಳನ್ನು ಉದ್ದ, ಗಾತ್ರ, ತೂಕ, ಎತ್ತರಕ್ಕೆ ಅನುಗುಣವಾಗಿ ಜೋಡಿಸಲು ಅವಕಾಶ ಕಲ್ಪಿಸಬಹುದು. ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಮೌಲ್ಯಮಾಪನಕಾರರು ಸೂಚಿಸಿದ ಆಟಿಕೆ ಅಥವಾ ಆಕೃತಿಗಳನ್ನು ತಯಾರಿಸಲು ಹೇಳುವುದು. ಮತ್ತು ವಿನ್ಯಾಸಗಳನ್ನು ರಚನೆ ಮಾಡುವಾಗಲೂ ಈ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಳಸ್ಕೊಳ್ಬಹುದಾಗಿದೆ. ಇದನ್ನು ಕೂಡ ತರಗತಿ ಕಲಿಕಾ ಪ್ರಕ್ರಿಯೆಯಲ್ಲೂ ಬಳಸ್ಬೋದು ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲೂ ಬಳಸ್ಬೋದು. ಉದಾಹರಣೆಗೆ ವಿವಿಧ ಬಣ್ಣಗಳ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಸರಣಿ ಅನುಸರಿಸಲು ಜೋಡಿಸಲು ಅನುಕೂಲಿಸುವುದು. ಸುಗಮಕಾರರು ಪ್ರಾರಂಭಿಸಿದ ವಿನ್ಯಾಸವನ್ನು ವಿದ್ಯಾರ್ಥಿಗಳು ಮುಂದುವರಿಸಲು ತಿಳಿಸುವುದು. ಇದನ್ನು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ತಗೊಳ್ಳೋದಾದರೆ ನಿರ್ದಿಷ್ಟ ಸಂಖ್ಯೆಯ ಬಿಲ್ಡಿಂಗ್ ಬ್ಲಾಕ್ಗಳಿಂದ ಆಟಿಕೆ ಅಥವಾ ಆಕೃತಿಯನ್ನು ತಯಾರಿಸಿ ಅವುಗಳಿಂದ ವಿವಿಧ ವಿನ್ಯಾಸ ರಚಿಸಲು ತಿಳಿಸಬಹುದು. ಒಬ್ಬ ವಿದ್ಯಾರ್ಥಿ ಒಂದು ವಿನ್ಯಾಸವನ್ನು ಮಾಡಿದರೆ ಅದನ್ನು ಇನ್ನೊಬ್ಬ ವಿದ್ಯಾರ್ಥಿ ಮುಂದುವರಿಸಲು ಅವಕಾಶವನ್ನು ನೀಡುವುದು. ಆಕೃತಿಗಳು ಎಂಬ ಪರಿಕಲ್ಪನೆಯಲ್ಲೂ ಕೂಡ ಈ ಬಿಲ್ಡಿಂಗ್ ಬ್ಲಾಕ್ಗಳನ್ನು ನಾವು ಬಳಸ್ಬೋದು. ತರಗತಿ ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲೂ ಕೂಡ ಇಲ್ಲಿ ಬಳಸ್ಬೋದು. ಬಿಲ್ಡಿಂಗ್ ಬ್ಲಾಕ್ಗಳನ್ನು ಆಕಾರದ ಆಧಾರದ ಮೇಲೆ ವರ್ಗೀಕರಿಸೋದು, ಚೌಕಘನ, ಆಯತಘನ ರಚನೆ ಮಾಡಲಿಕ್ಕೆ ಹೇಳ್ಬೋದು. ಅವುಗಳ ಗುಣಲಕ್ಷಣಗಳನ್ನು ಪರಿಚಯಿಸಿ ಅಂತೂ ಕೂಡ ಹೇಳಬಹುದು. ಅದೇ ಇದನ್ನು ವಿಸ್ತರಣಾ ರೂಪದ ಚಟುವಟಿಕೆಗಳಲ್ಲೂ ಕೂಡ ಬಳಸ್ಬೋದು. ಉದಾಹರಣೆಗೆ ಬಿಲ್ಡಿಂಗ್ ಬ್ಲಾಕ್ಗಳಿಂದಲೇ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಪರಿಕಲ್ಪನೆಯನ್ನು ಕೂಡ ಇದರಲ್ಲಿ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಹಾಗೆಯೇ ತರಕಾರಿ, ಹಣ್ಣು, ವಾಹನಗಳ ಮಾದರಿಗಳನ್ನು ಕೂಡಿಸಿ ಅವುಗಳನ್ನು ಬಳಸ್ಕೊಂಡು ಸಂಖ್ಯಾಪೂರ್ವ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಬೆಳೆಸ್ಬೋದು. ವಾಹನಗಳು, ತರಕಾರಿಗಳು ಮತ್ತು ಹಣ್ಣುಗಳನ್ನು ಸಪ್ರೇಟ್ ಮಾಡಿ ವರ್ಗೀಕರಿಸಿ ಅಂತ ಹೇಳ್ಬೋದು. ಬಣ್ಣ, ಆಕಾರ, ಗಾತ್ರಗಳ ಆಧಾರದ ಮೇಲೆ ವಿಂಗಡಣೆ ಮಾಡಲು ಹೇಳ್ಬೋದು. ವಾಹನಗಳ ಚಕ್ರ ಸಂಖ್ಯೆಯ ಆಧಾರದ ಮೇಲೆ ವಿಂಗಡಿಸಿ ಅಂತ ಹೇಳ್ಬೋದು. ಬಣ್ಣ, ಆಕಾರ, ಗಾತ್ರದ ಆಧಾರದ ಮೇಲೆ ವಿಂಗಡಿಸಲು ಹೇಳ್ಬೋದು. ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬೇಕಾದರೆ ಈ ಮಾದರಿಗಳ ಗುಣಲಕ್ಷಣಗಳ ಬಗ್ಗೆ ಆಧಾರದ ಮೇಲೆ ಅವರು ವಿಂಗಡಿಸಿ ಅಂತ ಮಕ್ಕಳಿಗೆ ಹೇಳ್ಬೋದು. ಇನ್ನು ವಿನ್ಯಾಸಗಳನ್ನು ಕೂಡ ರಚನೆ ಮಾಡ್ಬೋದು. ಒಂದು ಹಣ್ಣು, ಒಂದು ತರಕಾರಿ ಈ ರೀತಿ ಜೋಡಿಸ್ತಾ ಬಂದು ಆ ವಿನ್ಯಾಸಗಳನ್ನು ಮಕ್ಕಳಿಗೆ ಅದನ್ನೇ ಪೂರ್ತಿ ಮಾಡಲು ಅಥವಾ ಮುಂದುವರಿಸಲು ಮಕ್ಕಳಿಗೆ ಹೇಳಬಹುದು. ఇంటికి సిక్స్ ముందుకు వచ్చాయి.
ದಪ್ಪ ಇದು ಇದನ್ನು ತರಕಾರಿಗಳು ಮತ್ತು ಹಣ್ಣುಗಳನ್ನು ಕೊಯ್ಯಲು ಬಳಸುವರು. ವಾಹನಗಳನ್ನು ದೊಡ್ಡ ಗಾತ್ರದಿಂದ ಚಿಕ್ಕ ಗಾತ್ರಕ್ಕೆ ಜೋಡಿಸುವುದು. ಇದನ್ನು ನೀರಲ್ಲಿ ಚಲಿಸುತ್ತಾರೆ. ನೀರಲ್ಲಿ ಚಲಿಸಲಾಗುತ್ತದೆ. ಇದರ ಹೆಸರು ವಿಮಾನ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪಲು ಸಹಾಯ ಮಾಡುತ್ತದೆ. ಇದು ಗಾಳಿಯಲ್ಲಿ ಆಗುತ್ತದೆ. ನೆಲದ ಮೇಲೆ ಚಾಲಿಸುತ್ತದೆ. ಇದರ ಹೆಸರು ಆಟೋ. ಸರ್ಕಾರದಿಂದ ಹೆಚ್ಚು ಆಟ ಆಡುವುದು. ರಂಗೋಮೆಟ್ರಿ ಈ ಕಲಿಕಾ ಸಾಮಗ್ರಿಯನ್ನು ಕೂಡ ಸಂಖ್ಯಾಪೂರ್ವ ಪರಿಕಲ್ಪನೆ, ವಿನ್ಯಾಸಗಳು, ಆಕೃತಿಗಳು ಈ ಪರಿಕಲ್ಪನೆಗಳನ್ನು ಬೆಳೆಸುವಾಗ ಈ ಒಂದು ಕಲಿಕಾ ಸಾಮಗ್ರಿಯನ್ನು ಬಳಸ್ಬೋದು. ಹೇಗೆ ನಾವು ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಳಸಿದ್ವಿ ಅದೇ ರೀತಿ ಇದನ್ನು ಕೂಡ ಬಣ್ಣದ ಆಧಾರದ ಮೇಲೆ, ಆಕಾರಗಳ ಆಧಾರದ ಮೇಲೆ, ಗಾತ್ರದ ಆಧಾರದ ಮೇಲೆ ವಿಂಗಡಿಸಬಹುದು. ಮತ್ತು ಈ ರಂಗೋಮೆಟ್ರಿ ಆಕೃತಿಗಳನ್ನು ಬಳಸ್ಕೊಂಡು ವಿವಿಧ ರೀತಿಯ ವಿನ್ಯಾಸ ರಚನೆ ಮಾಡ್ಬೋದು. ಮತ್ತು ತನಗಿಷ್ಟವಾದ ಆಕೃತಿಗಳನ್ನು ಚೌಕ, ಆಯತ, ತ್ರಿಭುಜಗಳನ್ನಾಗಿ ವರ್ಗೀಕರಿಸಬಹುದು. ಇಷ್ಟವಾದ ವಿನ್ಯಾಸವನ್ನು ರಚಿಸ್ಬೋದು. ಅದರ ಬಗ್ಗೆ ಮಕ್ಕಳಿಗೆ ಹೇಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಬಹುದು. ಮತ್ತು ಇದರ ತುಣುಕುಗಳನ್ನು ಬಳಸಿಕೊಂಡು ಪ್ರಾಣಿ, ಪಕ್ಷಿ, ಮನೆ ಮುಂತಾದ ಚಿತ್ರಗಳನ್ನು ರಚಿಸಲು ಮಕ್ಕಳಿಗೆ ಅವಕಾಶ ಮಾಡಿಕೊಡಬಹುದು. ಅವರಿಗೆ ಮುಕ್ತ ಅವಕಾಶವನ್ನು ನೀಡಬಹುದು.